ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಸೋಮವಾರ. ಸೋಮವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಅಂತೂ ಸರಿಯಾಗಿ ನೆನಪೇ ಇಲ್ಲ, ಟೈಮ್ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ಬೇಗನೆ ಬಂದೆ, ಯಾಕೋ ನೈಟೆಲ್ಲ ಸರಿಯಾಗಿ ನಿದ್ದೆನೇ ಬರಲಿಲ್ಲ ನನಗೆ. ಹಾಗಾಗಿ ಎಷ್ಟೊತ್ತಿಗೆ ಬೆಳಗಾಗುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಿಬಿಟ್ಟು ಎದ್ದು ವಾಪಸ್ ಬಂದುಬಿಟ್ಟೆ ಮನೆಗೆ. ಬಂದ ತಕ್ಷಣವೇ ನೋಡ್ತಾ ಇದ್ದೀನಿ ಸಿಲಿಂಡ್ರ್ ಯಾಕೋ ಅಂದರೆ ಆನ್ ಮಾಡಿದಾಗ ನಾವು ಕೆಳಗಡೆ ಸಿಲಿಂಡ್ರ್ ಆಫ್ ಮಾಡೋಗ್ತೀವಿ ನೈಟ್ ಹೋಗ್ಬೇಕಾದ್ರೆ. ಬಂದ ತಕ್ಷಣ ಆನ್ ಮಾಡ್ಕೊತೀನಿ. ಆನ್ ಮಾಡ್ಕೋಬೇಕಾದ್ರೆ ಇದ್ದಕ್ಕಿದ್ದಂಗೆ ಅದು ಲೀಕ್ ಆಗ್ತಾಯಿತ್ತು. ಮತ್ತೆ ಆಫ್ ಮಾಡಿ ಮತ್ತೆ ಆನ್ ಮಾಡಿದೆ, ಮತ್ತೆ ಲೀಕ್ ಆಗ್ತಾಯಿತ್ತು. ಹಾಗಾಗಿ ಫುಲ್ ಆಫ್ ಮಾಡಿಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಇದ್ದೆ. ನಮ್ಮ ಮನೆಯವ್ರು ಬಂದಮೇಲೆ ಸರಿ ಮಾಡಿಸ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ. ಅಪ್ಪ ಮಗ ಮಲ್ಕೊಂಡಿದ್ರು, ಎದ್ದು ಬಂದಿರಲಿಲ್ಲ. ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟು ತಂದುಬಿಟ್ಟು ತುಂಬ ದಿನ ಆಗಿತ್ತು. ಏನಿಲ್ಲ ಅಂದರೂ ಒಂದು 15 ದಿನ ಆಗಿತ್ತು ಅನಿಸುತ್ತೆ. ನಾನೊಂದು ಅರ್ಧ kg ಪಾಕೆಟ್ ತೊಗೊಬಂದು. ತುಂಬ ದಿನ ಇಟ್ಬಿಟ್ರೆ ಸುಮ್ಮನೆ ಹುಳ ಆಗಿ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬಂದ ತಕ್ಷಣ ಫಸ್ಟ್ ಹಿಟ್ಟು ಕಲಿಸ್ತಾ ಇದ್ದೀನಿ. ಅವ್ರು ಬರೋ ಅಷ್ಟೊತ್ತಿಗೆ ಅನ್ನ ಸಾಂಬಾರು ಎಲ್ಲ ಮಾಡಿಬಿಡ್ತಿದ್ದೆ. ಸಿಲಿಂಡ್ರ್ ಬೇರೆ ಕೈ ಕೊಡ್ತಲ್ವ, ಹಾಗಾಗಿ ಮತ್ತು ಸುಮ್ಮನೆ ಯಾಕೆ ಮತ್ತೆ ಎಲ್ಲ ಇದಂತ ಹೇಳ್ಬಿಟ್ಟು ಸುಮ್ಮನೆ ಆಫ್ ಮಾಡಿ ಮಿಕ್ಕಿರೋ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿ ಕೂಡ ನೆನೆಸಿಟ್ಟಿದ್ದೆ. ಬೇಗನೆ ಅನ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಸಿಟ್ಬಿಟ್ಟು ಇವಾಗ ಅರ್ಧ kg ಪಾಕೆಟ್ ತೊಗೊಂಡ್ಬಿಟ್ಟು ಜಡಿ ಇಟ್ಟು ನೋಡಿದೆ. ಸದ್ಯ ಚೆನ್ನಾಗಿತ್ತು. ಇನ್ನೊಂದು ನಮ್ಮೂರು ತುಂಬ ಚಿಕ್ಕೂರು. ಆ ಚಿಕ್ಕೂರಲ್ಲೇ ಸುಮ್ಮನೆ ಜಾಸ್ತಿ ಅಂಗಡಿ ಇದ್ದಾವೆ. ಅಂಗಡಿಯಲ್ಲಿ ಜಾಸ್ತಿ ಕೂಡ ಸೇಲ್ ಆಗೋದಿಲ್ಲ, ಎಲ್ಲ ಸ್ಟಾಕ್ ಮೇಲೆ ಹಂಗೆ ಇಟ್ಟಿರ್ತಾರೆ. ಸುಮಾರು ಅಂಗಡಿ ಆಗಿಬಿಟ್ಟಿದ್ದಾವೆ. ಇವಾಗಂತೂ ಹೊಸ ಅಂಗಡಿ ಕೂಡ ಆಗ್ತಾ ಇದ್ದಾವೆ. ಹಾಗಾಗಿ ನೋಡ್ಕೋಬೇಕು. ಮತ್ತು ಸಿಟೀಲಿ ರೇಟಿಗೂ ಹಳ್ಳಿಯಲ್ಲಿ ಮಾರೋ ರೇಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಸ್ಟಾಕ್ ಜಾಸ್ತಿ ಇರುತ್ತೆ, ಯಾರೋ ಅಪರೂಪ ತೊಗೊಳ್ಳೋದು. ಒಂದು ಸತಿ ಇಲ್ಲಿಡೋ ದುಡ್ಡು ಸಂತೆಗೆ ಹೋಗ್ಬಿಟ್ಟು ತೊಗೊಂಬರೋಣ, ನಮ್ಗೆ 5 ರೂಪಾಯಿ 10 ರೂಪಾಯಿ ಉಳಿಯುತ್ತಲ್ಲ ಅಂತ ಯೋಚನೆ ಮಾಡೋ ಜನ ತುಂಬ ಜನ ಇದ್ದಾರೆ. ಏನು ಗೊತ್ತಾ, ಜೀವನ ಮತ್ತು ಒಂದು 10 ರೂಪಾಯಿ 5 ರೂಪಾಯಿ ಇದ್ದರೆ ನಾಳೆ ಏನಕ್ಕಾದರೂ ಬರುತ್ತಲ್ಲ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಜಾಸ್ತಿ ಕೂಡ ಏನೂ ಸೇಲ್ ಆಗೋದಿಲ್ಲ. ಅದಕ್ಕೆ ನೋಡ್ಕೊಂಬಿಟ್ಟು ತೊಗೋಬೇಕು. ಎಮರ್ಜೆನ್ಸಿ ಅರ್ಜೆಂಟು ತೊಗೊಳ್ಳೇಬೇಕು ಅಂತ ಅಂದಾಗ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿದೆ. ಸದ್ಯ ಹುಳ ಆಗಿರಲಿಲ್ಲ. ಫೈನಲ್ ಹಿಟ್ಟೆಲ್ಲ ಕಲಿಸ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರು ಬರೋಷ್ಟೊತ್ತಿಗೆ ನಾನು ಬೆಂಡೆಕಾಯಿ ಅವೆಲ್ಲ ಕೂಡ ಕಟ್ ಮಾಡಿಕೊಂಡು ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಫೈನಲಿ ಅನ್ನ, ಚಟ್ನಿ, ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದೆ. ಚಪಾತಿ ಎಲ್ಲ ಒಸ್ಕೊಂಬಿಟ್ಟು ಬೇಯಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. 2:30 ಆಗ್ತಾಯಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಸೋಮವಾರ. ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಯಾಕೋ ತುಂಬ ಟಯರ್ಡ್ ಅನ್ನಿಸ್ತಾಯಿತ್ತು. ಹೋಗ್ಬಿಟ್ಟು ಸ್ವಲ್ಪ ತಲೆ ಸ್ನಾನ ಮಾಡ್ಕೊಬಂದೆ. ಈಗ ಮಾಡ್ಕೊಬಂದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಸುಮ್ಮನೆ ಕುಂತಿದ್ದೀನಿ ಚೇರ್ ಮೇಲೆ. ಕೂತ್ಕೊಂಡು ವೀಡಿಯೋನಾದರೂ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನೆನ್ನೆ ಭಾನುವಾರ, ನೆನ್ನೆ ವೀಡಿಯೋ ಏನೂ ಮಾಡಲಿಲ್ಲ. ಇವತ್ತು ಸೋಮವಾರ, ಇವತ್ತು ವೀಡಿಯೋನೂ ಹಾಕೋಕ್ಕಾಗಲಿಲ್ಲ. ವೀಡಿಯೋ ಮಾಡಿಟ್ಕೊಂಡಿದ್ರೆ ಹಾಕ್ಬೋದಾಗಿತ್ತು, ವೀಡಿಯೋನೇ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅಂದರೆ ಸೋಮವಾರ ಇವತ್ತು ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ನನಗೆ. ಎಲ್ಲ ವೇಟ್ ಮಾಡ್ತಾಯಿರ್ತೀರ 1:30 ಕರೆಕ್ಟಾಗಿ ವೀಡಿಯೋ ಬರ್ತಾಯಿತ್ತು, ಯಾಕೆ ಇವತ್ತು ಬಂದಿಲ್ಲ ಅಂತ ಹೇಳಿಬಿಟ್ಟು. ನೆನ್ನೆ ಮಾಡಲಿಲ್ಲ. ಹಂಗಾಗಿ ಶನಿವಾರ ಮಾಡಿದ್ದೆ ಲಾಸ್ಟು. ಮಾಡೋಣ ಅಂದ್ಕೊಂಡೆ, ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡ್ತು. ಮತ್ತು ನನಗೆ ವೀಡಿಯೋ ಮಾಡೋದಕ್ಕೂ ಕೂಡ ಮನಸ್ಸು ಬರಲಿಲ್ಲ. ನೈಟೆಲ್ಲ ಅಷ್ಟೇ, ನನಗಂತೂ ನಿದ್ದೆನೇ ಇಲ್ಲ. ಒಂಥರ ಬೆಳಗಿನ ಜಾವ ಒಂದು 3 ಗಂಟೆ 3:30ವರೆಗೂ ಅಸಲು ನಿದ್ದೆನೇ ಬರಲಿಲ್ಲ ನೈಟೆಲ್ಲ. ಎಷ್ಟೊತ್ತಿಗೆ ಬೆಳಗಾಗುತ್ತಪ್ಪ, ಎಷ್ಟೊತ್ತಿಗೆ ಎದ್ದು ಮನೆಗೆ ಹೋಗ್ಬಿಡೋಣ ಅನ್ನೋಷ್ಟು ನನಗೆ ಇದಾಗ್ಬಿಟ್ಟಿತ್ತು. ಆ ಥರ ಅನಿಸ್ತಾಯಿತ್ತು. ಏನೋ ಇಂಥ ಒಂದೊಂದು ಸತಿ ಹೆಂಗೆ ಅನಿಸುತ್ತೆ ಅಂದರೆ ಜೀವನ ಏನು ಕೂಡ ನಮ್ಮ ಕೈಯಲ್ಲಿರೋದಿಲ್ಲ, ಅಷ್ಟು ಬೇಜಾರು. ನೆನ್ನೆ ಬಂದುಬಿಟ್ಟು ನಮ್ಮ ಮನೆಯವರು ಯಾಕೋ ಗೊತ್ತಿಲ್ಲ ಸಡನ್ನಾಗಿ ನನಗೆ ಎದೆ ನೋಯ್ತಾ ಇದೆ ಅಂತ ಹೇಳಿಬಿಟ್ರು. ಅವಾಗಿಂದ ಹಿಡಿದು ನನಗೆ ಹೆಂಗೆ ಏನು ಮಾಡ್ಬೇಕನ್ನೋದೇ ಅರ್ಥ ಆಗ್ತಾ ಇರಲಿಲ್ಲ. ಸುಮ್ಮನೆ ಜಸ್ಟ್ ಎದೆ ಯಾಕೋ ಒಂದು 2-3 ಸತಿ ಅಂದರು ಅವ್ರು, ಯಾವಾಗಲೂ ಹಂಗೆ ಅಂತ ಇರಲಿಲ್ಲ. ಸಡನ್ನಾಗಿ ಯಾಕೋ ಎದೆನೋ ಬರ್ತಾಯಿದೆ ಅಂತ ಹೇಳ್ತಾಯಿದ್ರು. ಬೇಗ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅದು ತೋರಿಸ್ಕೊಂಬರು ಹೋಗು ಅಂತ ಹೇಳಿದೆ. ಆದರೂ ಅವರು ಅದೇನೋ ಪೌಡ್ರು ಅದೆಲ್ಲ ತೊಗೊಂಬಂದುಬಿಟ್ಟು ಮಾಮೂಲಿ ಇರುತ್ತಲ್ಲ, ಏನಾದರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿದೆಯೇನೋ, ಇಲ್ಲ ಗಾಳಿ ಆದರೂ ಏನಾದರೂ ಇದು ಆಗಿದೆಯೇನಂತ ಹೇಳಿಬಿಟ್ಟು ಅವರೆಲ್ಲ ಒಮ್ಮಿಡಿ ಮಾಡಿಕೊಂಡು ಟ್ರೈ ಮಾಡಿದ್ರು. ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸ್ತೇನೋ. ಹೋಗಿ ಹಾಸ್ಪಿಟ್ಲಿಗೆ ಅಂತಂದರೂ ಕೂಡ ಹೋಗಲಿಲ್ಲ. ಎಷ್ಟು ಬಲವಂತ ಮಾಡಿದ್ರು ಕೂಡ
ಹೋಗೋದಿಲ್ಲ, ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಒಂದೊಂದು ಸತಿ. ಅದಕ್ಕೆ ತುಂಬ ಬೇಜಾರಾಗುತ್ತೆ ನನಗೆ. ಹೇಳ್ಬೇಕಂದ್ರೆ ಅವ್ರ ಆರೋಗ್ಯ ಸರಿ ಇಲ್ಲ. ಮುಂಚೆ ಸ್ವಲ್ಪ ಒಂದು 5-6 ವರ್ಷದಿಂದ ಅವ್ರಿಗೆ ಅಷ್ಟಕ್ಕಷ್ಟೇ. ಹೋಗಿ ತೋರಿಸ್ಕೋಬೇಕು, ತೋರಿಸ್ಕೊಳ್ಳಿ ಅಂತಂದರೂ ಕೂಡ ಅದ್ರ ಬಗ್ಗೆ ಅವರು ಕೇರೆ ತೊಗೊತ ಇಲ್ಲ. ಇನ್ನು ಚಿಕ್ಕ ಮಗುನ ಕರ್ಕೊಂಡೋಗ್ಬಿಟ್ಟು ತೋರಿಸ್ಕೊಬರೋದಕ್ಕೆ ಇನ್ನು ನಮ್ಮ ಕೈಲಾಗುತ್ತೆ ಹೇಳ್ಕೊಂಡೋಗಿ ತೋರಿಸೋದಕ್ಕೆ ಆಗಲ್ಲ ತಾನೇ. ಅವರೇ ಅರ್ಥ ಮಾಡ್ಕೋಬೇಕು, ತೋರಿಸ್ಕೋಬೇಕು. ಇನ್ನು ಸಡನ್ನಾಗಿ ಆ ಥರ ಹೇಳಿಬಿಟ್ರೆ ನನಗಂತೂ ಇಡೀ ನನ್ನ ಜೀವನನೇ ಒಂಥರ ಫಿಲಮ್ ಥರ ಮುಂದೆ ಬಂದುಬಿಡ್ತು. ಅದೆಲ್ಲ ನೆನೆಸ್ಕೊಂಡು ಮತ್ತು ನೈಟೆಲ್ಲ ಅಷ್ಟೇ ಅವ್ರನ್ನೇ ನೋಡಿಕೊಂಡೇ ಇದ್ದೆ. ನಾನು ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ. ಬಟ್ ಏನು ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಚೆನ್ನಾಗಿ ನಿದ್ದೆ ಕೂಡ ಮಾಡಿದ್ರು. ಬೆಳಗ್ಗೆನೂ ಹಂಗೆ ಹೇಳ್ತಾಯಿದ್ರು, ಇನ್ನು ಯಾಕೋ ಸ್ವಲ್ಪ ಹಿಂಗೆ ಕೈ ಎತ್ತಿದ್ರೆ ಸಾಕು ಒಂಥರ ಎಡಗಡೆ ಒಂಥರ ಎಳೆಯೋ ಥರ, ಸಳಕ್ಕನ್ನೋ ಥರ ಮತ್ತು ನೋವು ಥರ ಕಾಣಿಸ್ತಾ ಇದೆ ಅಂತ ಅಂದರು. ಈ ಬೆಳಗ್ಗೆನೂ ಹೋಗಿ ಬನ್ನಿ ಅಂತಂದರು, ಇನ್ನೂ ಹೋಗೇ ಇಲ್ಲ. ಇನ್ನು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ತೋಟದಲ್ಲಿ. ಇನ್ನು 14ನೇ ತಾರೀಕೇನೋ ಓನರ್ ಫ್ಯಾಮಿಲಿ ಎಲ್ಲ ಕೂಡ ಬರ್ತಾಯಿದೆ. ಅವರು ಫ್ಯಾಮಿಲಿಯಲ್ಲೇ ಬಂದುಬಿಟ್ಟು ಸುಮಾರು ತಿಂಗಳಾಯಿತು. ಇನ್ನು ಓನರ್ ಅಣ್ಣ ಅವರೆಲ್ಲ ಬಂದುಬಿಟ್ಟು ಹೋಗ್ತಾಯಿದ್ರು. ಇನ್ನು ಅವ್ರ ಮಕ್ಕಳು ಅವರೆಲ್ಲ ಕೂಡ ತುಂಬ ತಿಂಗಳಾಯಿತು ಬಂದುಬಿಟ್ಟು. ಇನ್ನು ಇವಾಗ 14ನೇ ತಾರೀಕು ಬಂದರೆ ಮತ್ತೆ ಆಗಸ್ಟ್ 15 ರಜೆ ಇರುತ್ತಲ್ವ, ಗೌರ್ಮೆಂಟ್ ರಜೆ. ಹಂಗಾಗಿ ಏನಾದರೂ ಬಂದುಬಿಟ್ಟು 1-2 ದಿನ ಉಳ್ಕೊಂಡು ಹೋಗ್ತಾರೇನೋ. ಅದಕ್ಕೆ ಸ್ವಿಮ್ಮಿಂಗ್ ಫುಲ್ಲು ಮತ್ತು ಸ್ವಲ್ಪ ಎಲ್ಲ ತೆಂಗಿನ ಗರಿ ಎಲ್ಲ ಕೂಡ ಕೆಳಗಡೆ ಎಲ್ಲನೂ ಜಗ್ಬಿಟ್ಟಿದ್ವು, ಅವೆಲ್ಲ ಕಡಿಸ್ಬಿಟ್ಟು ಸ್ವಲ್ಪ ಎಲ್ಲ ಶೆಡ್ಡದೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಇವಾಗ ಇಷ್ಟೊತ್ತು ಅದೆಲ್ಲ ಮಾಡಿಸಿದ್ರು. ಇವಾಗ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗಿದ್ದಾರೆ ಅದೆಲ್ಲ ಕ್ಲೀನ್ ಮಾಡಿಸೋಣ ಅಂತ ಹೇಳಿ. ಹಿಂಗೆ ಅವ್ರು ಬರ್ತಾರಂದರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಮೇನು ಸ್ವಿಮ್ಮಿಂಗ್ ಫೂಲ್ ಅಂತೂ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇನ್ನು ಅವ್ರು ಬಂದರೆ ಅಲ್ಲೇ ಮಕ್ಕಳವರೆಲ್ಲ ತುಂಬ ಖುಷಿಪಟ್ಟು ಆಟಾಡ್ತಾ ಇರ್ತಾರೆ. ದೊಡ್ಡವರು ಅಷ್ಟೇ, ಅವರೆಲ್ಲ ಸ್ವಿಮ್ಮಿಂಗ್ ಫೂಲಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಗೊತ್ತಲ್ಲ ಸಿಟಿಯಲ್ಲಿ ಹೆಂಗೆ ಇರ್ತಾರೆ ಅಂತೇಳ್ಬಿಟ್ಟು, ಅಲ್ಲಿ ಯಾವ ಥರ ಇರ್ತಾರೋ ಇಲ್ಲಿ ಕೂಡ ಬಂದಾಗ. ಇನ್ನು ತೋಟ ಅಲ್ವಾ, ಯಾರು ಕೂಡ ಬರೋದಿಲ್ಲ. ಅವ್ರು ಸಿಟಿಯಲ್ಲಿ ಯಾವ ಥರ ಇರ್ತಾರೋ ಅದೇ ಥರನೇ ಇರ್ತಾರೆ. ಹಾಗಾಗಿ ಫ್ಯಾಮಿಲಿ ಬರುತ್ತೆ ಅಂತ ಹೇಳಿದ್ದಕ್ಕೆ ಎಲ್ಲ ಕ್ಲೀನ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಹೋಗಿ ಬರೋದಕ್ಕೆ ಆಗ್ತಾಯಿಲ್ಲೇನೋ. ಹೋಗಿ ಅಂತ ಹೇಳ್ತಾಯಿದ್ದೀನಿ, ಹೋಗ್ತಾ ಇಲ್ಲ. ಏನೋ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ನಮ್ಮ ಫೀಲಿಂಗ್ಸ್ ಹೆಂಗಿರುತ್ತೆ ಅಂದರೆ ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನೇನೋ ಬಂದುಬಿಡುತ್ತೆ ತಲೆಗೆ. ನನಗಂತೂ ಮನ್ಸಿಗೆ ಬಂದಿದ್ದು, ತಲೆಗೆ ಬಂದಿದ್ದೆಲ್ಲ ಹೇಳ್ಕೊಳಕ್ಕಾದ್ರೆ ಅಳುನೇ ಬರುತ್ತೆ. ಬಟ್ ಆಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾಯಿರಿ. ನನಗೆ ರಿಯಲಾಗಿ ಇದು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಒಂಥರ ಕಣ್ಣಲ್ಲಿ ಇರಬರೋ ದುಃಖ ಗಂಟಲಲ್ಲಿ ಎಳ್ಕೊಂಬಿಡುತ್ತೆ. ಹಂಗಾಗಿ ನಾನು ಸುಮ್ಮನೆ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ ಇವಾಗ. ಇನ್ನು ಅವರು ಕೂಡ ಬಂದರು. ಇನ್ನು ಬಂದ ತಕ್ಷಣ ಕೇಳಿದೆ, ಇನ್ನು ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಇಸ್ಕೊಂಡು ಬಂದೆ, ತೋರಿಸ್ಕೊಂಡು ಬಂದೆ ಅಂತಂದರು. ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆ ಏನಾಯಿತು ಅಂದರೆ ನಮ್ಮ ಗುಂಡ ಇವತ್ತು ಸೋಮವಾರ ಅಂಗನವಾಡಿಗೆ ಹೋದ್ನಲ್ವ, ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕ್ತಾಯಿದ್ದೀನಿ. ನನಗೆ ಆ ಬಟ್ಟೆ ಬೇಡ, ಈ ಬಟ್ಟೆ ಬೇಡ ಅಂತ ಹೇಳ್ಬಿಟ್ಟು ಸುಮಾರು ಬಟ್ಟೆ ಎಲ್ಲ ಕಿತ್ತು ಹಾಕ್ಬಿಟ್ಟ. ಅವನಿಗೆ ಪ್ಯಾಂಟ್ ಇದ್ದರೆ ಶರ್ಟ್ ಇಲ್ಲ, ಶರ್ಟ್ ಇದ್ದರೆ ಪ್ಯಾಂಟ್ ಇಲ್ಲ, ಮ್ಯಾಚ್ ಆಗಿರೋ ಒಂದು ಕೂಡ ಇಲ್ಲ. ಅದರಲ್ಲಿ ನೋಡೋಣ, ಅವನಿಗೆ ಜೀನ್ಸ್ ಅಂದರೆ ತುಂಬ ಇಷ್ಟ. 1-2-3 ಜೀನ್ಸ್ ಇದ್ದಾವೆ, ಅವು ಜಿಪ್ ಇದ್ದಾವೆ. ನನಗೆ ತುಂಬ ಭಯ, ಇವಾಗ ಬೇರೆ ಏನೋ ಚಿಕ್ಕವನಲ್ವ, ಆ ಜಿಪ್ಪಿರೋ ಪ್ಯಾಂಟು ಹಾಕಿ ಕಳಿಸ್ಬಿಟ್ರೆ ಮತ್ತು ಪಾಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಜಿಪ್ಪೆಲ್ಲ ಎಳ್ಕೊಳ್ಳೋದು ಮತ್ತು ಹಾಕ್ಕೊಳ್ಳೋದು ಮಿಸ್ ಆಗಿ ಎಡವಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎತ್ತಿಟ್ಬಿಟ್ಟಿದ್ದೆ. ಅವನ್ನ ಕಡೆಗೆ ತೆಗ್ದಿರಲಿಲ್ಲ. ಅಂಥದ್ದು ಇವತ್ತು ಹುಡುಕಿ ಎಲ್ಲ ಜೀನ್ಸ್ ಹಾಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಸದ್ಯ ನೋಡಿದೆ, ಹಾಕಿ ಟ್ರೈ ಮಾಡಿದೆ, ಬಟ್ ಎಲ್ಲ ಕೆಳಗೆ ಜಾರಿ ಹೋಗ್ತಾ ಇತ್ತು. ಹಾಗಾಗಿ ಒಂದು 3-4 ಪ್ಯಾಂಟ್ ಚೇಂಜ್ ಮಾಡಿಬಿಟ್ಟು, ಬೇಡಪ್ಪ ಇವು ಯಾವ ಕೂಡ ಆಗ್ತಾಯಿಲ್ಲ, ಮತ್ತು ಸೇಮ್ ಮಾಡಿಬಿಡ್ತಾರೆ, ಪಾಪಿ ಶೇಮ್ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಕೆಳಗೆ ಜಾರ್ತಾ ಇದ್ದಾವೆ, ಲೂಸ್ ಇದ್ದಾವೆ, ನೀನು ಸರಿಯಾಗಿ ತರಕಾರಿ ತಿನ್ನಲ್ಲ, ಊಟ ಮಾಡಲ್ಲ ಸರಿಯಾಗಿ, ನೀನು ದಪ್ಪ ಆಗಲ್ಲ, ಅದಕ್ಕೆ ನೀನು ಸೊಂಟ ಇಷ್ಟಿದೆ ನೋಡು ಅಂತ ಹೇಳ್ಬಿಟ್ಟು ಹೆಂಗೆ ಸಮಾಧಾನ ಮಾಡಿಬಿಟ್ಟು ಮತ್ತೆ ಒಂದು 3 ಜೊತೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಲಾಸ್ಟ್ ಒಂದು ಟೀ ಶರ್ಟ್, ಒಂದು ಪ್ಯಾಂಟ್ ಯಾವುದು ಸಿಕ್ಕಿದ್ದು ಹಾಕಿ ಇನ್ನು ಸಮಾಧಾನ ಮಾಡಿದೆ ಅಷ್ಟರಲ್ಲಿ. ಇನ್ನು ಅಷ್ಟರೊಳಗೆ ನಮ್ಮ ಮನೆಯವರು ಕೂಡ ಬಂದು, ಇನ್ನು ಟೈಮ್ ಆಗುತ್ತೆ ಬಾರಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಕರ್ಕೊಂಡು ಹೋದರು. ಇನ್ನು ಬಚಾವಾದೆ. ಹಾಗಾಗಿ ಬಟ್ಟೆ ಎಲ್ಲ ಕೂಡ ಬೆಳಗ್ಗೆ ಅವನು ಕಿತ್ತು ಹಾಕೋಗಿರೋವೇನೆ, ಅದಕ್ಕೆಲ್ಲ ಕೂಡ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ನೀಟಾಗಿ. ಇಷ್ಟೇ, ಟೇಬಲ್ ಮೇಲೆ ಮಾತ್ರ ಬಟ್ಟೆ ಇಟ್ಕೊಂಡಿದ್ದೀವಿ. ಇನ್ನು ದಿವಾನ್ ಕಾಟಲ್ಲಿ ಬಂದುಬಿಟ್ಟು ನಾನು ಸ್ಯಾರೀಸ್ ಇದ್ದಾವೆ ಅಷ್ಟು ಬಿಟ್ಟರೆ ಯಾವ ಬಟ್ಟೆ ಇಲ್ಲ. ನಮ್ಮ ಮನೆಯವ್ರದ್ದು ಒಂದು ಬ್ಯಾಗ್ ಇದೆ. ಇನ್ನು ಗುಂಡನ ಬಟ್ಟೆ ಅಂತೂ ಒಂದು ಟೊಮೆಟೊ ಟ್ರೈ ಇದೆ ಅಲ್ವಾ, ಆ ಟ್ರೈ ತುಂಬ ಇಡಿಸುತ್ತೆ ನಾವು ಅಷ್ಟೇ. ಇನ್ನು ಜಾಸ್ತಿ ಕೂಡ ಏನಿಲ್ಲ. ಇನ್ನು ತೊಗೊಳೋಣ ಅಂದರೆ ತಗೊಳ್ಳೋದಕ್ಕೂ ಆಗ್ತಾಯಿಲ್ಲ, ಹಂಗಿದೆ ಪರಿಸ್ಥಿತಿ ಇವಾಗ. ಸರಿ ಬಿಡು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯ ಬಟ್ಟೆ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾಯಿಲ್ಲ, ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ಇನ್ನು ಅದಕ್ಕೆಲ್ಲ ಮಡಚಿಡ್ತಾಯಿದ್ದೀನಿ.
ಮೊನ್ನೆ ಅಂತೂ ನಾನು ಊರಿಗೆ ಹೋಗಿದ್ನಲ್ವ, ನಮ್ಮ ಚಿಕ್ಕಪ್ಪ ತೀರೋಗಿದ್ದಾರೆ ಅಂತ ಹೇಳಿದ್ನಲ್ವ, ಸೇಮ್ ಟು ಸೇಮ್ ಹಂಗೆ ನಮ್ಮ ಚಿಕ್ಕಪ್ಪನಿಗೂ ಅಷ್ಟೇ ಸಂಜೆ ಟೈಮು ಯಾಕೋ ಎದೆ ನೋವು ಬಂತಂತೆ. ಡೈಲಿ ಹೋಗೋ ಅಂಗಡಿ ಹತ್ರ ಹೋಗ್ಬಿಟ್ಟು ಅವರು ಅಷ್ಟೇ ಮಾತ್ರೆ ಕೊಡಪ್ಪ, ಯಾಕೆ ಎದೆ ನೋವ್ತಾ ಇದೆ, ಸ್ವಲ್ಪ ನೋವು ಕಾಣಿಸ್ಕೊತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ರಂತೆ. ಅಂಗಡಿಯವ್ರು ಇದ್ಬಿಟ್ಟು ನೀನು ಬರೀ ಅಂಗಡಿಯಲ್ಲಿ ಸಿಗೋ ಮಾತ್ರೆ ನುಂಗ್ಬೇಡಪ್ಪ, ಒಂದು ಸತಿ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ತೋರಿಸ್ಕ, ಇದು ಹಂಗೆ ಬಿಡಬಾರ್ದು ಅಂತ ಕೂಡ ಅವರು ಕೂಡ ಹೇಳಿದ್ರಂತೆ ಅಂಗಡಿಯವರು. ಹಂಗಾಗಿ ನಮ್ಮ ಚಿಕ್ಕಪ್ಪ ಹೋಗಿ ಬರಬೇಕು ಅಂತ ಹೇಳಿ ಇವಾಗ ಸದ್ಯಕ್ಕೆ ಕೊಡು ನನಗೆ ಅಂತ ಹೇಳಿದ್ರಂತೆ. ಆಮೇಲೆ ಅವರು ಟ್ಯಾಬ್ಲೆಟ್ಸನ್ನು ಕೊಟ್ಟರೋ ಕೊಡಲಿಲ್ಲ ಗೊತ್ತಿಲ್ಲ. ಮನೆಗೆ ಬಂದುಬಿಟ್ಟು ಇನ್ನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಮೊಸರನ್ನ ತಿಂದ್ರಂತ ಅಷ್ಟೇ. ಮೊಸರನ್ನ ತಿಂದಿದ್ದಷ್ಟೇ, ನೆಕ್ಸ್ಟು ಮಲ್ಕೊಂಡಿದ್ದಾರೆ ಅಷ್ಟೇ. ಮತ್ತು ಮಲ್ಕೊಂಡಿರೋರು ಎಷ್ಟೊತ್ತಾದರೂ ಕೂಡ ಮೇಲಕ್ಕೆ ಎದ್ದಿಲ್ಲ, ಮತ್ತು ಯಾರನ್ನೂ ಕೂಡ ಎಬ್ಬರಿಸಿಲ್ಲ. ಇನ್ನು ನಮ್ಮ ಆಂಟಿ ಅಂದರೆ ನಮ್ಮ ಚಿಕ್ಕಪ್ಪನಿಗೆ 2 ಮದುವೆ. ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಅವರು ಮಕ್ಕಳು ಕೂಡ ಚಿಕ್ಕವ್ರು, ನನ್ನ ತಮ್ಮಂದರು ಚಿಕ್ಕವರಿದ್ದಾಗಲೇ ಅವರು ತೀರೋದ್ರು. ಆಮೇಲೆ ಈ ಚಿಕ್ಕಮ್ಮನ ಇನ್ನು 2ನೇ ಮದುವೆ ಮಾಡ್ಕೊಂಡಿದ್ದಾರೆ. ಬಟ್ 2ನೇ ಚಿಕ್ಕಮ್ಮನ ಮದುವೆ ಆದಮೇಲೆ ಅವ್ರಿಗೆ ಇನ್ನು ಮಕ್ಕಳಾಗಿರಲಿಲ್ಲ. ಆಗಲೇ ವಯಸ್ಸು ಕೂಡ ನಮ್ಮ ಚಿಕ್ಕಪ್ಪಂದು ಆಗ್ತಾಯಿದೆ, ಆಗಿತ್ತು, ಅಷ್ಟು ವಯಸ್ಸೇನು ಆಗಿರಲಿಲ್ಲ. ಮಕ್ಕಳಂತೂ ಆಗಿರಲಿಲ್ಲ 2ನೇ ಹೆಂಡ್ತಿಗೆ. ಹಂಗಾಗಿ ಇನ್ನು ಮೊಸರನ್ನ ತಿಂದು ಮಲಗಿದ್ದಷ್ಟೇ. ಮತ್ತು ಬೆಳಗ್ಗೆ ಎಲ್ಲರೂ ನೋಡಿದ್ರೆ ಎಷ್ಟು ಗಂಟೆಗೆ ತೀರೋಗಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದೆಲ್ಲ ನೆನಪಿಗೆ ಬಂದುಬಿಡ್ತು ನನಗೆ. ನೆನಪಿಗೆ ಬಂದುಬಿಟ್ಟು ಸಖತ್ತು ಭಯಪಟ್ಬಿಟ್ಟೆ ನಾನಂತೂ. ಹೇಳಿದ್ನಲ್ವ, ಒಂದು ಸ್ವಲ್ಪ ಹೊತ್ತು ನಾನು ಮುಂದಿನ ಜೀವನದ ಕಥೆನೇ ಕಣ್ಮುಂದೆ ಬಂದು ಹೋಗೋ ಹಾಗಾಯ್ತು ಅಂತ ಹೇಳ್ಬಿಟ್ಟು ಆ ಥರ ಬಂದುಬಿಡ್ತು. ಇಲ್ಲಿ ನೋಡ್ಬೋದು, ಸಂಜೆ ಆಗಲೇ 3:30 ಆಗಿತ್ತು ಟೈಮು. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಬಿಡಿ. ಭಾನುವಾರ ಅಷ್ಟೇ ಸಖತ್ತು ಬಿಸಿಲಿತ್ತು, ಇವತ್ತು ಕೂಡ ಸಖತ್ತು ಬಿಸಿಲಿದೆ. ಮಳೆ ಇಲ್ಲ, ಏನೂ ಇಲ್ಲ. ಕೋಳಿ ಬಂದುಬಿಟ್ಟು ಏನೋ ಬಿಸಿಲಿಗೆ ಮೂರ್ಛೆಗಿನ ಹೋಯ್ತೇನಂತೆ ಭಯಪಟ್ಟೆ. ಬಟ್ ಅದು ನೋಡಿದ್ರೆ ಸುಮ್ಮನೆ ಹಿಂಗೆ ಮಲ್ಕೊಂಡು ಎದ್ದು ಬರ್ತಾಯಿದೆ. ಅದು ಆ ಕೋಳಿ ಮರಿಗಿನ್ನ ಕಾಲೇ ವಾಸಿಯಾಗಿಲ್ಲ ಪಾಪ, ಹದ್ದು ಇಟ್ಕೊಂಡು ಬಿಟ್ಟಿತ್ತಲ್ವ, ಇನ್ನೂ ವಾಸಿಯಾಗಿಲ್ಲ. ಇನ್ನು ಟೈಮ್ ಕೂಡ ಆಗಿತ್ತು ಒಂದು 4:15 ಆಗಿತ್ತು ಅನಿಸುತ್ತೆ. ಇನ್ನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಗುಂಡನ್ನ ಕರ್ಕೊಂಡು ಬಂದಿದ್ದರು. ಇನ್ನು ಬಂದ ತಕ್ಷಣವೇ ಏನೇನು ಹೇಳ್ಕೊಟ್ರು ಅಂತ ಕೇಳ್ತಾ ಇರ್ತಾರೆ ನಮ್ಮ ಮನೆಯವರು. ಹೇಳ್ತಾ ಇರ್ತಾನೆ, ಅವನು ಏನೇನು ಹೇಳ್ಕೊಟ್ರು ಹೇಳೋ ಅಂತಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬರೀ ಪ್ರೇಯರು, ಪ್ರಾರ್ಥನೆ ಹೇಳ್ಕೊಟ್ಟಿದ್ದೆ ಹೇಳ್ತಾ ಇರ್ತೇನೆ. ABCD ಜನವರಿ ಫೆಬ್ರವರಿ ಅವೆಲ್ಲ ಹೇಳೋ ಅಂತಂದರೆ ಅವೆಲ್ಲ ಇಲ್ಲಪ್ಪ ಅಂತ ಹೇಳ್ತಾ ಇರ್ತಾನೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲಲ್ವ, ಸ್ವಲ್ಪ ಲೈಟಾಗಿ ತಲೆ ಕೂಡ ನೋವು ಸ್ಟಾರ್ಟ್ ಆಗಿತ್ತು ನನಗೆ, ತಲೆ ನೋವ್ತಾ ಇತ್ತು. ಹಂಗಾಗಿ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಲಸ ಕೂಡ ಬಂದಿತ್ತಲ್ಲ, ಒಬ್ಬಣ್ಣ ಬರ್ತಾ ಇದ್ದಾರೆ ಡೈಲಿ ಕೆಲಸಕ್ಕೆ, ಇನ್ನು ಅವ್ರಿಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಟೀ ಮಾಡ್ಕೊತಾ ಇದ್ದೀನಿ ಇಬ್ಬರಿಗೂ, ನನಗೂ ಅವಣ್ಣನಿಗೂ. ಇನ್ನು ನಮ್ಮ ಮನೆಯವ್ರು ಕುಡಿಯೋದಿಲ್ಲ, ಯಾವಾಗನ್ನ ಒಂದು ಟೈಮ್ ಅಷ್ಟೇ, ಅದು ಹಾಲು ಹಾಕಿದ್ರೆ ಮಾತ್ರ ಕುಡಿತಾರೆ ಅಷ್ಟೇ. ಇನ್ನು ಹಾಲು ಪೌಡ್ರು ಟೀ ಅಂತ ಅವ್ರು ಅಸಲು ಕುಡಿಯೋದೇ ಇಲ್ಲ. ಮತ್ತು ನನಗಂತೂ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಕೂಡ ತುಂಬ ಕಂಟ್ರೋಲಲ್ಲೇ ಇದ್ದೀನಿ, ಟೀ ಅಷ್ಟೊಂದು ಕುಡಿತಾ ಇಲ್ಲ. ಯಾವಾಗಾದರೂ ಈ ಥರ ಒಂದು ಟೈಮು ಕುಡಿಬೇಕು ಅನ್ನಿಸ್ದಾಗ, ಮತ್ತು ತಲೆನೋವು ಬಂದಾಗ, ಇನ್ನು ಬೇರೆ ಏನು ಕೂಡ ಆಪ್ಷನ್ ಇಲ್ಲ, ಟೀ ಒಂದೇ. ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ವ, ಬಿಡೋದಕ್ಕಂತ ಆಗೋದಿಲ್ಲ. ಒಂದು ಸ್ವಲ್ಪ ಕುಡಿತೀನಿ ಅಷ್ಟೇ, ಜಾಸ್ತಿ ಏನು ಕುಡಿಯೋದಿಲ್ಲ. ಹಾಗಾಗಿ ಇನ್ನು ಇಬ್ಬರಿಗೂ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಜೆ ಕೂಡ ಆಗಿತ್ತು ಟೈಮ್ ಬಂದುಬಿಟ್ಟು. ಇನ್ನು ಕೆಲಸಗಳಂತೂ ಸಾಯಂಕಾಲ ಅಷ್ಟೇ. ಇನ್ನು ಬೆಳಗ್ಗೆ ಏನು ಕೆಲಸನೋ ಸಾಯಂಕಾಲ ಅದೇ ಕೆಲಸ ರಿಪೀಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಆ ಟೆನ್ಷನ್ಗೆ ಇದಕ್ಕೂ ನನಗೆ ಇನ್ನು ಬಟ್ಟೆ ಅಂತೂ ಒಂದು ರಾಶಿ ಬಟ್ಟೆ ಆಗಿದ್ದಾವೆ, ಬಟ್ಟೆನೂ ಒಗ್ದಿಲ್ಲ, ಎಷ್ಟೋ ದಿನ ಆಯಿತು. ಇನ್ನು ಪಾತ್ರೆ ಕೂಡ ಸ್ವಲ್ಪ ಬೆಳಗ್ಗೆ ಎಲ್ಲ ತೊಳೆದಿಟ್ಟಿದ್ದೆ, ಮತ್ತು ಅಡುಗೆ ಮಾಡಿರೋ ಪಾತ್ರೆ ಅವೆಲ್ಲ ಕೂಡ ಇದ್ದು ಬಿಡು, ಸಾಯಂಕಾಲ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಹೋಗೋಣ ಅಂತ ಇನ್ನು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಅವರು ಹೋಗಿ ತೋರಿಸ್ಕೊಬರೋವರೆಗೂ ಕೂಡ ನನಗೆ ಸಮಾಧಾನನೇ ಇರಲಿಲ್ಲ. ಆಮೇಲೆ ಬಂದುಬಿಟ್ಟು ಪದೇ ಕೇಳ್ತಾ ಇದ್ದೆ, ಹೆಂಗಿದೆಯಾ, ಮತ್ತೆ ನೋವ್ತಾ ಇದೆಯಾ, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಬಿಸಿನೀರೇ ಕಾಯಿಸ್ಕೊಡ್ತಾ ಇದ್ದೀನಿ ಕುಡೀಲಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಸ್ವಲ್ಪ ದಪ್ಪ ಇದ್ದಾರೆ, ಮತ್ತು ಊಟ ಮಾಡಬೇಕಾದ್ರೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಕೂಡ ಇರುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಇರುತ್ತೆ. ಆ ಪ್ರಾಬ್ಲಮ್ ಇದ್ದಾಗ ಆಟೋಮೆಟಿಕ್ಕಾಗಿ ಎದೆಯಲ್ಲಿ ಗಾಳಿ ಸಿಕ್ಕೊಳ್ಳೋದು, ಒಂಥರ ಉಸಿರು ಸಿಕ್ಕೊಳ್ಳುತ್ತೆ ಅಂತಾರಲ್ವ, ಆ ಥರ ಉಸಿರು ಸಿಕ್ಕೊಳ್ಳೋ ಥರ ಆಗೋದು, ಚುಚ್ಚೋದು, ಮತ್ತು ಸಡನ್ನಾಗಿ ನೋವು ಬರೋದು, ಅವೆಲ್ಲ ಕಾಣಿಸ್ಕೊತಾ ಇರ್ತವೆ. ಹಂಗಾಗಿ ಸ್ವಲ್ಪ ಭಯ. ಈ ಥರ ಸ್ವಲ್ಪ ನಾವು ಅವಾಗ ಊಟ ಆದ ತಕ್ಷಣ ಆಗಲಿ, ಮತ್ತು ಒಂದು ಸ್ವಲ್ಪ ಸೆಂಟ್ರಲ್ಲಾಗಲಿ ಲೈಟಾಗಿ ಬಿಸಿನೀರು ಕುಡಿದ್ರೆ ಏನೂ ಕೂಡ ಅನಿಸೋದಿಲ್ಲ, ಆರಾಮಾಗೇ ಇರ್ತೀವಿ. ಹಂಗಾಗಿ ಬೆಳಗ್ಗೆಯಿಂದನೂ ಸ್ವಲ್ಪ ಬಿಸಿನೀರು ಕುಡಿಯೋ ಥರನೇ ನೋಡ್ಕೊತಾ ಇದ್ದೀನಿ. ಇನ್ನು ಅವರು ಕೂಡ ಮತ್ತು ಗುಂಡನ್ನ ಕರ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದರು. ಅಲ್ಲೆಲ್ಲ ಇನ್ನು ಕ್ಲೀನ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು. ಅದು ತುಂಬ ದೊಡ್ಡದಲ್ವ, ಒಬ್ಬರೇ ಪಾಪ ಬಂದಿರೋದು, ಸ್ವಲ್ಪ ಲೇಟ್ ಆಗುತ್ತೆ. ಹಂಗಾಗಿ ಇನ್ನು ನಮ್ಮ ಮನೆಯವರು ಮತ್ತು ಅವಣ್ಣ ಇಬ್ಬರು ಕೂಡ
ಎಲ್ಲ ಕ್ಲೀನ್ ಮಾಡೋಕ್ಕೆ ಗುಣನ ಕರ್ಕೊಂಡು ಹೋಗಿದ್ರು. ಇನ್ನು ನಾನು ಬಂದುಬಿಟ್ಟು ಇಲ್ಲಿ ಕೋಳಿನೆಲ್ಲ ನೋಡಿಕೊಂಡು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಇನ್ನು ಟೀ ಕುಡಿದ ತಕ್ಷಣ ಹೊಟ್ಟೆಗೆ ಒಂದು ಸ್ವಲ್ಪ ಬಿಸಿ ಅನಿಸುತ್ತಲ್ವ, ಆವಾಗಂತೂ ಮೂಮೆಂಟ್ಸು ಸಿಕ್ಕಾಪಟ್ಟೆ ಬಂದುಬಿಡುತ್ತೆ. ಬೆಳಗ್ಗೆ ಟೈಮ್ ಅಷ್ಟೇ ಬಿಸಿನೀರು ಕುಡಿತೀನಲ್ವ, ಬಿಸಿನೀರು ಕುಡಿದ ತಕ್ಷಣವೇ ಒಂಥರ ಪಾಪದ ಮೂಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 5:30 ಆಗಿದೆ. ಮತ್ತು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸಾಂಬಾರು ಮಾಡಿದ್ದೆ, ಕ್ಯಾರೆಟು, ಬೀನ್ಸು ಮತ್ತು ಇದು ಅಲಸಂದಿ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಕುದೀತಾ ಇದೆ ಸಾಂಬಾರು. ಅದಕ್ಕೆ ಬಂದುಬಿಟ್ಟು ಬಿಸಿ ಮುದ್ದೆ ಮಾಡ್ತೀನಿ. ಬೆಳಗ್ಗೆ ಸ್ವಲ್ಪ ಅನ್ನ ಇದೆ ಅದ್ರ ಜೊತೆಗೆ. ಯಾಕಮ್ಮ ಓ ಮುದ್ದೆ ಮಾಡಬೇಕು ಇವಾಗ. ಇನ್ನು ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಮತ್ತು ಸುಮ್ಮನೆ ಯಾಕೆ ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಹೇಳ್ಬಿಟ್ಟು ಚಪಾತಿನ ಎಣ್ಣೆ ಹಾಕಿರಲಿಲ್ಲ ಅವ್ರಿಗೆ, ಸುಮ್ಮನೆ ಪ್ಲೇನಾಗಿ ಬೇಯಿಸ್ಕೊಟ್ಟಿದ್ದೆ. ಅದಕ್ಕೆ ಒನ್ ಟೈಮ್ ತಿಂದರೆ ಅಷ್ಟೇ. ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರು ತಿಂದರು. ಇವಾಗ ಬಿಸಿ ಮುದ್ದೆ ಮಾಡ್ತೀನಿ ಎಲ್ಲರಿಗೂ. ನಾನು ಅಷ್ಟೇ ಊಟದ ವಿಷಯದಲ್ಲಿ ಅದಕ್ಕೆ ನಾನು ಜಾಸ್ತಿ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಏನಾದರೂ ಈ ಥರ ಸಾಂಬಾರು ಮಾಡಿದ್ರು ಅಷ್ಟೇ, ಬರೀ ಸಾಂಬಾರು ಪುಡಿ ಖಾರದ ಪುಡಿ ಅಷ್ಟೇ ಹಾಕೋದು. ಬೇರೆ ಏನು ಕೂಡ ನಾನು ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಏನೂ ಹಾಕೋದಿಲ್ಲ. ಅವ್ರಿಗೆ ಗೊತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಮುದ್ದೆ ಕೂಡ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಬೆಳಗ್ಗೆ ಮಿಸ್ ಆದ್ರಂತೂ ಸಾಯಂಕಾಲ ಮಿಸ್ ಮಾಡಲ್ಲ. ಒಂದೊಂದು ದಿನ ಮಧ್ಯಾಹ್ನ ಕೂಡ ನಾವು ಬಿಸಿ ಮುದ್ದೆ ಮಾಡ್ಕೊತೀವಿ, ಬೆಳಗ್ಗೆ ಟೈಮ್ ಏನಾದರೂ ಟಿಫನ್ ಮಾಡಿದಾಗ. ಅದಕ್ಕೆ ಇವಾಗ ಮುದ್ದೆ ಮಾಡ್ತೀನಿ. ಎಷ್ಟು ಆರೋಗ್ಯ ನೋಡಿಕೊಂಡ್ರು ಕೂಡ ತುಂಬ ಇದು ಒಂದೊಂದು ಟೈಮ್ ಹಂಗಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಅಷ್ಟೇ. ಇನ್ನು ಇವಾಗ ಬಂದುಬಿಟ್ಟು ಇನ್ನು 6 ಗಂಟೆ ಒಳಗೆ ಕಸ ಎಲ್ಲ ಗುಡಿಸ್ಬೇಕು. ಹೊರಗಿನ ಕಸ ಗುಡಿಸ್ಬೇಕು, ಒಳಗಿಂದು ಮತ್ತು ಇಲ್ಲಿ ಶೀಟ್ ಕೆಳಗೆ ಆಟಾಡು ಎಲ್ಲ ಕಸ ಒಂದು ಗುಡಿಸ್ಬಿಟ್ರೆ 6 ಗಂಟೆ ಒಳಗೆ ಕಸ ಗುಡಿಸ್ಬಿಟ್ಟು ನೀರು ಹಾಕ್ತೀನಿ. ಇನ್ನು ಸಗಣಿ ಅಂತೂ 3 ದಿನ ಆಯಿತು ನೆನೆಸಿ. ಇನ್ನು ಸೋಮವಾರನೂ ಸಗಣಿ ಹಾಕಲಿಲ್ಲ, ಏನಿಲ್ಲ. ನಾಳೆ ಮಂಗಳವಾರ ಅಲ್ವಾ, ಎಷ್ಟೊತ್ತಿದ್ರು ಕೂಡ ನಾಳೆ ಬೆಳಗ್ಗೆ ಬಂದುಬಿಟ್ಟು ಸಗಣಿರೆಲ್ಲ ಹಾಕಬೇಕು. ಮತ್ತು ಇನ್ನೂ ಲೇಟ್ ಆಗಿಬಿಟ್ರಂತೂ ಸ್ಮೆಲ್ ಬಂದುಬಿಡುತ್ತೆ. ಸುಮ್ಮನೆ ಸಗಣಿ ಕೂಡ ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಹೇಳಪ್ಪ. ಹೇಳಿದ್ನಪ್ಪ, ಗುಂಡು ಆಟಾಡ್ತಾ ಇದ್ದೇನೆ ಸೈಕಲಲ್ಲಿ. ಇಷ್ಟೊತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ಬಟ್ಟೆ ಎಲ್ಲ ನೆನೆಸ್ಕೊಂಡು ಬಂದು ಪ್ಯಾಂಟ್ ಬಿಚ್ಚಾಕಿ ಇವಾಗ ಚಡ್ಡಿ ಹಾಕ್ಕೊಂಬಿಟ್ಟು ಸೈಕಲ್ ಹತ್ತಿದ್ದೇನೆ, ಆಟಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಕೆಲಸ ಇದೆ, ಸ್ವಲ್ಪ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಇನ್ನು ಸಾಂಬಾರೆಲ್ಲ ಮಾಡಿಟ್ಟೆ. ಸಾಂಬಾರೆಲ್ಲ ಮಾಡಿಬಿಟ್ಟು ಇನ್ನು ಬೆಳಗ್ಗೆದು ಅನ್ನ ಇತ್ತಲ್ವ, ಅದನ್ನು ಸ್ವಲ್ಪ ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕಿ ಒಲೆ ಮೇಲೆ ಇಟ್ಟು ಬಂದೆ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನು ಪಾತ್ರೆ ಇಟ್ಟು ಹೋಗೋದಿರಲಿ, ನಮಗೆ ಕೋಳಿದಂತೂ ಸಖತ್ತು ಇದು. ಬಂದುಬಿಟ್ಟು ಸುಮ್ಮನೆ ಕುಗ್ತಾನೇ ಇರ್ತವೆ, ತೆಗೆದು ಆ ಕಡೆ ಎಸಿತಾನೆ ಇರ್ತವೆ ಕೋಳಿ ಕಾಲಲ್ಲಿ. ಒಂದೊಂದು ಪಾತ್ರೆ ಒಂದೊಂದು ತಟ್ಟೆ ಅಂತೂ ಅಲ್ಲಿಗೆ ಹೋಗಿ ಬಿದ್ದಿರ್ತವೆ. ನನಗೆ ಆಯ್ಕೊಬಂದು ಸಾಕಾಗ್ಬಿಡ್ತು ಒಂದೊಂದು ಸತಿ. ಅಷ್ಟು ಸೌಂಡ್ ಮಾಡ್ತಾಯಿರ್ತವೆ ಒಂದೊಂದು ಸತಿ ಅಂತೂ ನಿಜವಾಗ್ಲೂ ಸಖತ್ತು ಕೋಪ ಬಂದುಬಿಡುತ್ತೆ, ಸಖತ್ತು ಸಿಟ್ಟು ಬಂದುಬಿಡುತ್ತೆ ನನಗಂತೂ. ಆದರೆ ಎಷ್ಟೇ ಕೋಪ ಮಾಡ್ಕೊಂಡು ಎಷ್ಟೇ ಸಿಟ್ಟಾದರೂ ಕೂಡ ಒಂದೊಂದು ಸತಿ ನನಗಂತೂ ಯಾಕೋ ಬಿ ಪಿನೇ ಫುಲ್ ಲೋ ಇದೆ, ಬಿ ಪಿನೇ ಜಾಸ್ತಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನಮ್ಮದೇ ತಪ್ಪಲ್ವಾ. ಇನ್ನು ಬೇಗ ಪಾತ್ರೆ ಇಟ್ಟಾಗ ಬೇಗ ತೊಳ್ಕೊಂಡು ಒಳಗಡೆ ಇಟ್ಕೋಬೇಕು. ಇನ್ನು ಜಾಸ್ತಿ ಅದು ಇದು ಬೇರೆ ಕೆಲಸ ಮಾಡ್ಕೊಂಡ್ರಂತೂ ಆಗೋದಿಲ್ಲ. ಇನ್ನು ಕೋಳಿ ಇಲ್ಲ ಏನಿಲ್ಲ, ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತಂದರೆ ಕೋಳಿ ಇಲ್ದಿದ್ದಾಗ ಆರಾಮಾಗಿ ಮಾಡ್ಕೋಬೋದು. ಬಟ್ ಈ ಥರ ನಾವೆಲ್ಲ ಸಾಕಿದ್ದೀವಿ ಅಂತಂದಮೇಲೆ ನಮ್ಮದು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ನಾವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಇನ್ನೆಲ್ಲ ಕೂಡ ಇಟ್ಬಿಟ್ಟು ಸ್ವಲ್ಪ ಎಲ್ಲ ತೊಳಿತಾ ಇದ್ದೀನಿ. ಎಲ್ಲ ಸಾಯಂಕಾಲನೇ ತೊಳೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಯಾವಾಗನ್ನ ಒಂದು ಟೈಮ್ ಅಷ್ಟೇ ನಾನು ಎಲ್ಲಾದರೂ ಹೋಗಿ ಬಂದಾಗ. ಇನ್ನು ನೈಟ್ ಪಾತ್ರೆ ಎಲ್ಲ ಹಂಗೆ ಇಟ್ಬಿಡ್ತೀನಿ, ಮತ್ತು ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಹೇಳಿ. ಇಲ್ಲಾಂತಂದರೆ ಆಲ್ಮೋಸ್ಟ್ 3/4% ಕೆಲಸ ಎಲ್ಲ ಮುಗಿಸಿ ನನಗೆ ಬೆಳಗ್ಗೆನೇ ಬಂದ ತಕ್ಷಣವೇ ಒಂಥರ ಚೆನ್ನಾಗೇ ಇರಬೇಕು, ಮನೆ ಆಗಲಿ ಮತ್ತು ಗ್ಯಾಸ್ ಕಟ್ಟೆ ಆಗಲಿ ಅದೆಲ್ಲ ಕೂಡ. ಹಂಗಾದರೆ ಬೇಗನೂ ಅಡುಗೆನೂ ಆಗುತ್ತೆ, ನನಗೆ ಬೇಗ ಕೆಲಸನೂ ಸಾಗುತ್ತೆ. ಇಲ್ಲಾಂತಂದರೆ ಎಲ್ಲ ಕೂಡ ಲೇಟ್ ಆಗೋದು, ಒಂಥರ ಕೆಲಸ ಮಾಡೋದಕ್ಕೆ ಒಂಥರ ಅನಿಸ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಅಂತೂ ಸಖತ್ತು ಆ್ಯಕ್ಟಿವಾಗಿ ಕೆಲಸ ಚೆನ್ನಾಗಿ ಮಾಡ್ಕೊತಿರ್ತೀನಿ. ಮಧ್ಯಾಹ್ನ ಸ್ವಲ್ಪ ಸ್ಲೋ ಆಗಿಬಿಡುತ್ತೆ. ಆಮೇಲೆ ಸಾಯಂಕಾಲ ಇನ್ನು ಆಟೋಮೆಟಿಕ್ಕಾಗಿ ಮತ್ತೆ ಬೆಳಗ್ಗಿನ ಕೆಲಸನೇ ಮಾಡಬೇಕಲ್ಲ, ಮತ್ತೆ ಶಾರ್ಪ್ ಆಗಿಬಿಡ್ತೀನಿ, ಆ ಥರ ಇರುತ್ತೆ. ಇನ್ನು ಫೈನಲಿ ಪಾತ್ರೆ ಎಲ್ಲ ತೊಳೆದೆ. ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಸಾಂಬಾರು ಕೂಡ ಒಂದು ಚಿಕ್ಕ ಪಾತ್ರೆಗೆ ತೆಗೆದಿಟ್ಬಿಟ್ಟು ಇವಾಗ ಮುದ್ದೆ ಎಲ್ಲ ಕಟ್ಟೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ. ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಇವಾಗ ಎಲ್ಲ ಕೂಡಿಸ್ಕೊತಾ ಇದ್ದೀನಿ. ಕೂಡಿಸ್ಕೊಬಿಟ್ಟು ಇನ್ನು ಊಟ ಮಾಡಿ ಇನ್ನು ಗುಂಡನ ಕರ್ಕೊಂಡು ಆ ಕಡೆ ಮನೆ ಹತ್ರ ಹೋಗೋದು. ಅಲ್ಲಿ ಸ್ವಲ್ಪ ಅಕ್ಷರ ಎಲ್ಲ ಬರೆಸ್ಬಿಟ್ಟು ಅವನಿಗೆ ಇನ್ನೇವತ್ತು ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡೋಣ, ಬೇಗ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಯಾಕೆಂದರೆ ನೈಟ್ ಫುಲ್ಲು ನಿದ್ದೆ ಇಲ್ಲ, ಮತ್ತು ನನ್ನ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ಎಲ್ಲ ಕೂಡ ನೋಡ್ಕೋಬೇಕಲ್ವ, ಹಾಗಾಗಿ ಎಲ್ಲ ಕೆಲಸನ ಮುಗಿಸ್ಬಿಟ್ಟು
ಇನ್ನು ಹೋಗ್ಬಿಟ್ಟು ಫಸ್ಟು ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ